ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಆಗಿದೆ. ಬಡ ಕುಟುಂಬಗಳಿಗೆ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಸಿಬ್ಬಂದಿ ಬೆದರಿಕೆ ಹಾಕಿರೋದು. ಖಾನಾಪುರ ತಾಲೂಕಿನ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಖಾನಾಪುರ ತಾಲೂಕಿನ ಕೆರವಾಡ ಗುಂಡ್ಯಾನಟ್ಟಿ ಈ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಫೈನಾನ್ಸ್ ಅವರು. 4 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಮನೆಯವರು ಕೇಳುತ್ತಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ. ನೋಡಿ ಎಷ್ಟು ಆರಾಮಾಗಿ ಈ ಬೀಗರು ಮಾತುಕತೆಗೆ ಬರ್ತಾರಲ್ಲ, ಮಾತುಕತೆ ಹೆಣ್ಣು ನೋಡೋ ಶಾಸ್ತ್ರ. ಆ ರೀತಿ ಬಂದಾಗ ಹಾಲಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಾರೋ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಗಮನಿಸಬೇಕು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಟ್ರೆ ಹುಷಾರ್ ಅಂತ. ಬೆಳಗಾವಿ ಜಿಲ್ಲೆಯಲ್ಲೇ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಗಮನಿಸಿದನು. ಪೊಲೀಸರು ಬರ್ಬೇಕಿಲ್ಲ, ಪೊಲೀಸರು ಬರ್ಬೇಕಿಲ್ಲ, ರೊಕ್ಕ ಕಟ್ಬೇಕಷ್ಟ. ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲದಿದ್ದ ಹೇಳತ್ರ ಮತ್ತ ಸಾಲ ತಗೊಂಡು ನಾವು ಚಂದಿನ ಮಾತಾಡ್ತೇವೆ. ನಾವು ಚಂದಿನ ಯಾಕೆ ತುಂಬಕ್ಕಾಗಿಲ್ಲ, ಯಾಕೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಆಗಿದೆ. ಬಡ ಕುಟುಂಬಗಳಿಗೆ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಸಿಬ್ಬಂದಿ ಬೆದರಿಕೆ ಹಾಕಿರೋದು. ಖಾನಾಪುರ ತಾಲೂಕಿನ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಖಾನಾಪುರ ತಾಲೂಕಿನ ಕೆರವಾಡ ಗುಂಡ್ಯಾನಟ್ಟಿ ಈ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಫೈನಾನ್ಸ್ ಅವರು. 4 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಮನೆಯವರು ಕೇಳುತ್ತಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ. ನೋಡಿ ಎಷ್ಟು ಆರಾಮಾಗಿ ಈ ಬೀಗರು ಮಾತುಕತೆಗೆ ಬರ್ತಾರಲ್ಲ, ಮಾತುಕತೆ ಹೆಣ್ಣು ನೋಡೋ ಶಾಸ್ತ್ರ. ಆ ರೀತಿ ಬಂದಾಗ ಹಾಲಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಾರೋ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಗಮನಿಸಬೇಕು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಟ್ರೆ ಹುಷಾರ್ ಅಂತ. ಬೆಳಗಾವಿ ಜಿಲ್ಲೆಯಲ್ಲೇ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಗಮನಿಸಿದನು. ಪೊಲೀಸರು ಬರ್ಬೇಕಿಲ್ಲ, ಪೊಲೀಸರು ಬರ್ಬೇಕಿಲ್ಲ, ರೊಕ್ಕ ಕಟ್ಬೇಕಷ್ಟ. ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲದಿದ್ದ ಹೇಳತ್ರ ಮತ್ತ ಸಾಲ ತಗೊಂಡು ನಾವು ಚಂದಿನ ಮಾತಾಡ್ತೇವೆ. ನಾವು ಚಂದಿನ ಯಾಕೆ ತುಂಬಕ್ಕಾಗಿಲ್ಲ, ಯಾಕೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಆಗಿದೆ. ಬಡ ಕುಟುಂಬಗಳಿಗೆ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಸಿಬ್ಬಂದಿ ಬೆದರಿಕೆ ಹಾಕಿರೋದು. ಖಾನಾಪುರ ತಾಲೂಕಿನ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಖಾನಾಪುರ ತಾಲೂಕಿನ ಕೆರವಾಡ ಗುಂಡ್ಯಾನಟ್ಟಿ ಈ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಫೈನಾನ್ಸ್ ಅವರು.
4 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಮನೆಯವರು ಕೇಳುತ್ತಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ. ನೋಡಿ ಎಷ್ಟು ಆರಾಮಾಗಿ ಈ ಬೀಗರು ಮಾತುಕತೆಗೆ ಬರ್ತಾರಲ್ಲ, ಮಾತುಕತೆ ಹೆಣ್ಣು ನೋಡೋ ಶಾಸ್ತ್ರ ಆ ರೀತಿ ಬಂದಾಗ ಹಾಲಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಾರೋ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಗಮನಿಸಬೇಕು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವ್ರು ಕಿರುಕುಳ ಕೊಟ್ರೆ ಹುಷಾರ್ ಅಂತ. ಬೆಳಗಾವಿ ಜಿಲ್ಲೆಯಲ್ಲೇ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಗಮನಿಸಿದನು. ಪೊಲೀಸರು ಬರ್ಬೇಕಿಲ್ಲ, ಪೊಲೀಸರು ಬರ್ಬೇಕಿಲ್ಲ, ರೊಕ್ಕ ಕಟ್ಬೇಕಷ್ಟ. ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಕಳಿಸಿ ಬಿಡ್ರಿ, ಕರ್ಕೊಂಡು ಹೋಗಿ ಕಳಿಸಿ ಬಿಡ್ರಿ. ಒಂದು ಏನಾಗತ್ತೆ ಆಗ್ಲದು ಮೇಡದಾಗ ನಾನು ಪೊಲೀಸರು ಕರ್ಸಿ, ಪೊಲೀಸರು ಕರ್ಸಿ ಮೇಡದಾಗ ಇಲ್ಲೇ ಕೊಡ್ತಾನೆ. ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಯಾಕೆ ಹೋಗಂಗಿಲ್ಲ? ಸಾಲ ತಗೊಂಡಿರಲಿಲ್ಲ, ಯಾಕೆ ಕೊಡಂಗಿಲ್ಲ? ಕೊಡಂಗಿಲ್ಲ ಅಂತ ಇಲ್ಲ ನಿಜ ಹೇಳತ್ತಾರ. ಮತ್ತ ಸಾಲ ತಗೊಂಡು ಮಾತಾಡಕ್ ಹೋಗ್ಬೇಡ, ಚಂದ ಮಾತಾಡಷ್ಟ. ನಾವು ಚಂದಿನ ಮಾತಾಡ್ತೇವೆ, ನಾವು ಚಂದಿನ ಮಾತಾಡ್ತೇವೆ. ಯಾಕೆ ತುಂಬಕ್ಕಾಗಿಲ್ಲ? ಯಾಕಾಗಿಲ್ಲ ಅಂತ ಯಾಕಾಗಿಲ್ಲ? ಇನ್ನು ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಆಗಿದೆ. ಬಡ ಕುಟುಂಬಗಳಿಗೆ ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ಸಿಬ್ಬಂದಿ ಬೆದರಿಕೆ ಹಾಕಿರೋದು. ಖಾನಾಪುರ ತಾಲೂಕಿನ ಗುಂಡ್ಯಾನಟ್ಟಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಖಾನಾಪುರ ತಾಲೂಕಿನ ಕೆರವಾಡ ಗುಂಡ್ಯಾನಟ್ಟಿ ಈ ಗ್ರಾಮದಲ್ಲಿ ಫೈನಾನ್ಸ್ ಕಂಪನಿ ಸಿಬ್ಬಂದಿ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಫೈನಾನ್ಸ್ ಅವರು. 4 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಮನೆಯವರು ಕೇಳುತ್ತಿದ್ರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳ್ತಾ ಇಲ್ಲ. ನೋಡಿ ಎಷ್ಟು ಆರಾಮಾಗಿ ಈ ಬೀಗರು ಮಾತುಕತೆಗೆ ಬರ್ತಾರಲ್ಲ, ಮಾತುಕತೆ ಹೆಣ್ಣು ನೋಡೋ ಶಾಸ್ತ್ರ ಆ ರೀತಿ ಬಂದಾಗ ಹಾಲಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಾರೋ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಗಮನಿಸಬೇಕು. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಅವ್ರು ಕಿರುಕುಳ ಕೊಟ್ರೆ ಹುಷಾರ್ ಅಂತ. ಬೆಳಗಾವಿ ಜಿಲ್ಲೆಯಲ್ಲೇ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಗಮನಿಸಿದನು. ಪೊಲೀಸರು ಬರ್ಬೇಕಿಲ್ಲ, ಪೊಲೀಸರು ಬರ್ಬೇಕಿಲ್ಲ, ರೊಕ್ಕ ಕಟ್ಬೇಕಷ್ಟ. ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಕಳಿಸಿ ಬಿಡ್ರಿ, ಕರ್ಕೊಂಡು ಹೋಗಿ ಕಳಿಸಿ ಬಿಡ್ರಿ. ಒಂದು ಏನಾಗತ್ತೆ ಆಗ್ಲದು ಮೇಡದಾಗ ನಾನು ಪೊಲೀಸರು ಕರ್ಸಿ, ಪೊಲೀಸರು ಕರ್ಸಿ ಮೇಡದಾಗ ಇಲ್ಲೇ ಕೊಡ್ತಾನೆ. ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಯಾಕೆ ಹೋಗಂಗಿಲ್ಲ? ಸಾಲ ತಗೊಂಡಿರಲಿಲ್ಲ, ಯಾಕೆ ಕೊಡಂಗಿಲ್ಲ? ಕೊಡಂಗಿಲ್ಲ ಅಂತ ಇಲ್ಲ ನಿಜ ಹೇಳತ್ತಾರ. ಮತ್ತ ಸಾಲ ತಗೊಂಡು ಮಾತಾಡಕ್ ಹೋಗ್ಬೇಡ, ಚಂದ ಮಾತಾಡಷ್ಟ. ನಾವು ಚಂದಿನ ಮಾತಾಡ್ತೇವೆ, ನಾವು ಚಂದಿನ ಮಾತಾಡ್ತೇವೆ. ಯಾಕೆ ತುಂಬಕ್ಕಾಗಿಲ್ಲ? ಯಾಕಾಗಿಲ್ಲ ಅಂತ ಯಾಕಾಗಿಲ್ಲ?